ಮತ್ತೆ ನಾನು ಅವರಿಗೆ ಮಕ್ಕಳು ಅತಿ ಕುಲವತಿ ನಾನು ಮದುವೆಯ ಖಂಡಿತ ಮದುವೆ ಆಗ್ಬೇಕು. ಮದುವೆ ಆಗ್ತೀನಿ ಅಂತ ಆಯ್ತು. ಹಾಗಾದ್ರೆ ಆದ್ರೆ ಏನ್ ಮಾಡೋಣ? ಏನಾಯ್ತು? ನೀನ್ ಬಂದಿದ್ದ ತಡ ಆಯ್ತಾ? ಹೌದಪ್ಪ. ಈಗಂತ ಬಂದದ್ದು.
ಒಳ್ಳೆ ಹೊಂದಾಣಿಕೆ ಮಾಡಿಕೊಂಡು ಜೀವನ ಮಾಡುದು. ಯಾವ ರೀತಿ ಗಲಾಟೆ ಇಲ್ಲ, ಹೆದರಿಕೊಳ್ಳೋದೇ ಬೇಡ ನೀವು. ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅಂತ. ಯಾಕೆ ಯಾಕೆ ನನಗೆ ಮದುವೆ ಆಗಿದೆ ಅಂತ ಹೇಳಿದ್ರು ನನಗೆ ತೊಂದ್ರೆ ಇಲ್ಲ, ನೀವು ನನ್ನನ್ನು ಮದುವೆ ಆಗಿ ಅಂತ ಹೇಳ್ತಾರೆ ಅಂತ ಆದ್ರೆ ಅಂತ ಹೆಣ್ಮಕ್ಳಿಗೆ ಮತ್ತೇನು ಹೇಳಬೇಕು? ಅದಕ್ಕಾಗಿ ಹೇಳಿ ನೀನೇನು ಹೇಳ್ಬಹುದು, ನನಗೆ ತೊಂದರೆ ಇಲ್ಲ ಅಂತ. ನನಗೆ ಮದುವೆ ಆಗೋದಕ್ಕಾಗೋದಿಲ್ಲ. ಕಾರಣ ನಾನು ಏಕಾಪತ್ನರಸ್ಥರಾದ ಕಾರಣ ಇನ್ನೊಂದು ಹೆಣ್ಣಿನ ಮುಖವೂ ನೋಡಲಾರೆನು. ಹೌದಾ? ಸುಳ್ಳಿಲ್ಬಾರ್ದು. ಯಾಕೆ? ನೀವೇ ನನ್ನ ಮುಖ ನೋಡಿಲ್ವಾ? ವಿಷಯ ಗೊತ್ತುಂಟು ನಿನಗೆ. ನಾನು ಕಳ್ಳತನ ಮಾಡುವುದಿಲ್ಲ ಅಂತ ಹೇಳ್ಬಹುದು. ಯಾರೋ ತಂದು ನನ್ನ ಜೋಬಿಗೆ ಹಾಕಿದ್ದೆ ಹೌದಂತ ಆದ್ರೆ ಅದರಿಂದಾಗಿ ನಾನು ಕಳ್ಳ ಅಂತ ಆಗೋದಿಲ್ಲ. ಯಾಕೆ? ನಾನು ನೋಡಿದೋದಲ್ವಾ? ಈಗ ನಾನು ನಿನ್ನನ್ನು ಹುಡುಕುತ್ತಾ ಇಲ್ಲಿವರೆಗೆ ಬಂದಿದ್ದು ನಾನು ನಿನ್ನ ನೋಡಿದೆ ಅಂತ ಆಗ್ತದೆ. ನೀನಾಗಿ ಯಾರೋ ಹೇಳಿದ ಮಾತನ್ನು ಕೇಳಿ ಇಲ್ಲಿವರೆಗೆ ಬಂದು ನನ್ನ ಎದುರಿಗೆ ನಿತ್ಯ ಅಂತ ಆದ್ಮೇಲೆ ನಾನು ನೋಡಿದೆ ಅಂತ ಆದಂತಾದ್ರೂ ವಿಚಾರ ಮಾಡಿ. ನನ್ನ ಕಣ್ಣಿನ ದೃಷ್ಟಿ ಎಷ್ಟು ಒಳ್ಳೆ ಉಂಟು. ದೃಷ್ಟಿ ಒಳ್ಳೆದಿದ್ದಲ್ಲ. ಇಲ್ಲಂದ್ರೆ ಹಾಗಾದ್ರೆ ಆ ಕಡೆ ತಿರುಗಿ ಮಾತಾಡ್ಬೋದಿತ್ತಲ್ಲ. ಆದ್ರೆ ನೋಡಿ ಮಾತಾಡುದು. ಇನ್ನೊಂದು ಗೊತ್ತುಂಟ, 36 ಆಗುದಿಲ್ಲ, ನಾನು 63 ಅಂತ ಹೇಳಿದ್ರೆ ಯಾವಾಗಲೂ ಒಬ್ರು ಮುಖ ಒಬ್ರು ನೋಡಿ ಮಾತಾಡಿದಾಗ ಮಾತ್ರವೇ ಈಗ ಒಂದು ಸಂಭಾಷಣೆ ಅಂತ ಆಗುದು. ಈಗ ಒಂದು ಹೆಚ್ಚು 5 ಹೆಚ್ಚ ನೋಡು, 5 ಹೆಚ್ಚಾದೀತು ಅಲ್ಲ, 1 ಹೆಚ್ಚಾದೀತು. ಯಾಕೆ? ಯಾಕಂತ ಹೇಳಿದ್ರೆ 1ರಿಂದ ಪ್ರಾರಂಭಿಸಿದ್ರೆ 5 ಹೆಚ್ಚಾಗ್ತದೆ, 5ರಿಂದ ಪ್ರಾರಂಭಿಸಿದ್ರೆ 1 ಹೆಚ್ಚಾಗ್ತದೆ. 1ರಿಂದ 5 ಆಗ್ತದ? ಇಲ್ಲ, ಅದಕ್ಕೆ ಸಣ್ಣ ಮಟ್ಟದ ಅಂತ ಹೇಳಿದ್ರೆ 0. ಅದನ್ನ ಯಾಕೆ ಬಿಡ್ಬೇಕು? 1 ಅದನ್ನು ಹಿಡಿದುಕೊಳ್ಬೇಕಾಗ್ತದೆ. ಆ ಕಾರಣಕ್ಕಾಗಿ ನಿನಗೊಂದು ವಿಚಾರ ಹೇಳ್ತೇನೆ ಕೇಳು. ಈಗ ನೀನು ಹೇಳಿದೆಲ್ಲ ನಿನ್ನನ್ನು ಮದುವೆ ಆಗ್ಬೋದಿತ್ತು, ನನಗಾಗುವುದಕ್ಕೆ ಅಸಾಧ್ಯ. ನನ್ನ ಆಸೆ ನಿರಾಸೆ ಆಗಿ ಹೋಯ್ತಾ? ಖಂಡಿತ ಇಲ್ಲ. ಹಣೆ ಮೇಲೆ ಮದುವೆ ಇಲ್ವಾ? ನಿನ್ನ ಹಣೆ ಮೇಲೆ ಸರಿಯೋದೇ ಉಂಟ ಇಲ್ಲ ಸರ್, ನಿನ್ಗೆ ಹೀಗೆ ಆಗ್ತಿತ್ತ? ಮತ್ತೆ ಅದೇ ಹೇಳಿ, ನಿನ್ನ ಹಣೆ ಬಾರಕ್ಕೆ ಸರಿಯಾದ ಗಣಿ. ಹೌದು, ನನ್ನ ಆಸೆ ಹಾಗೆ ನಿನಗೆ ಮದುವೆ ಮಾಡಿಸ್ಬೇಕು. ಹುಡುಗ ಯಾರಿದ್ದಾರೆ? ಇದ್ದಾರಪ್ಪ, ನೋಡಿದೆ ಆ ಕಡೆ ನನ್ನ ತಮ್ಮ ಲಕ್ಷ್ಮಣ ನಿಂತಿದ್ದಾನೆ. ಹೋಗಿ ಅವನಲ್ಲಿ ಕೇಳಿ, ನನ್ನನ್ನು ಮದುವೆ ಆಗ್ತೀಯಾ? ಹೋಗಿ ನನ್ನಿಂದ 100 ಮಣಿ ಕೆಲವನಾಗಿದ್ದಾನೆ. ರೂಪವಂತ ಹೌದು, ಆಯ್ತು ಹೋಗ್ಬೋದಿತ್ತು. ಭಯ ಆಗ್ತುಂಟು ನನಗೆ. ಯಾಕೆ? ಮೊದಲು ಈ ಸಿಟ್ಟು ಜಾಸ್ತಿ ಅಂತ ಕಾಣ್ತದೆ. ಅದು ನೋಡಿದ್ರೆ ಕೈಯಲ್ಲಿ ಆಯುಧ ಹಿಡ್ಕೊಂಡಿದ್ದಾನೆ. ಹತ್ತಿರ ಹೋದದೆ ಒಂದು ಕಾಲಿ ಎತ್ತಿದ ಕೈಲಿ 74 ಬಾರಿಸಿ ನಾನೇನ್ ಮಾಡುದು? ಆಮೇಲೆ ಮದುವೆ ಆಗುವುದಿಲ್ಲ. ನೋಡುವುದಕ್ಕೆ ಅವ ಎಷ್ಟು ಪಾಪದವನು, ಅವನ ಅಂತರಂಗವು ಅಷ್ಟು ಪಾಪದವನು. ಹೌದಾ? ಹೌದಪ್ಪ. ಈಗ ನೀನು ಹೇಳುವ ಮಾತು ಸರಿ. ಹೋಗಿ ಅಪರಿಚಿತ ವ್ಯಕ್ತಿ ನಾನು ನಿನ್ನನ್ನು ಮದುವೆ ಆಗ್ತೇನೆ ಅಂತ ಹೇಳಿದ್ರೆ ಅವ ಒಪ್ಪುವುದಿಲ್ಲ. ಭರವಸೆ ಬೇಕಲ್ವಾ? ಏನ್ ಮಾಡುದು? ಭರವಸೆ ಬೇಕಂತ ಆದ್ರೆ ನಿನ್ನ ಹಣೆ ಮೇಲೆ ಬರಿ ಮಾಡುವ. ನಿಮ್ಮೊಂದು ಕೈ ಮುಗಿತೇನೆ ನಾನು. ಮೊದ್ಲೇ ಒಬ್ಬ ಬರ್ಕಳಿಸಿದ್ದಾನೆ. ಏನಾಯ್ತು? ಆ ವಿಧಾತ ನನ್ನ ಹಣೆ ಬರಲೇ ಸರಿ ಇಲ್ಲ. ಇಲ್ದದ್ದು ಹೋಗ್ತಾದ್ರೆ ಇವರೆಲ್ಲ ತಿರುಗೋ ಪರಿಸ್ಥಿತಿ ಅನುಪಾಲಿ ಬರ್ತಿದ್ದ. ಇನ್ನು ನಿನ್ನ ಹಣೆ ಬರ ನಾನು ಬರ್ದೆ ಅಂತ ಆದ್ರೆ ಹಣೆ ಬರಕ್ಕೆ ಚೊಕ್ಕ ಆಗ್ತದೆ. ನಿಮ್ಗೆ ಗೊತ್ತೊಟ್ಟು ನಿಮ್ಮ ಕೈ ಎಷ್ಟು ಒಳ್ಳೆದುಂಟು. ಖಂಡಿತ. ಅದಕ್ಕಾಗಿ ನಾನು ಬರೆಯುವುದಿಲ್ಲ. ಅಂಗೈಯಲ್ಲಿ ಬರೆದು ಕಳಿಸೋಣ. ಕೈ ಮುಟ್ಟಿ ನೋಡಿ. ಹತ್ತಿರ ಬರಬಾರ್ದು. ನನಗೊಂದು ಅಭ್ಯಾಸ ಏನು ಗೊತ್ತಾ? ಈ ಗಂಡಸಲ್ಲಿ ಮಾತಾಡುವಾಗ ರಸ್ತೆಯನ್ನು ಮಾತಾಡುದು. ಹೌದು, ಆ ರೋಗದವರು ಇರ್ತಾರೆ, ಆದ್ರೆ ನನಗದ ಆಗೋದಿಲ್ಲಲ್ಲ. ಯಾಕೆ? ಅದಕ್ಕಾಗಿ ಹೇಳಿದ್ದು ನಿನ್ನ ಅಂಗೈಯಲ್ಲಿ ನಾನು ಬರೆದೆ ಅಂತ ಆದ್ರೆ ನೀನದನ್ನು ನೋಡ್ತೀಯ. ನೀನ್ ನೋಡಬಾರ್ದು. ನನಗೆ ಓದ್ಲಿಕ್ಕೆ ಬರ್ತದೆ. ಹೌದು, ಬರೀ ನೋಡ್ತೇನೆ ನಾನು. ಆದ್ರೆ ನೀನದನ್ನು ನೋಡಬಾರ್ದು. ನಿನಗೆ ಮದುವೆ ಆಗ್ಬೇಕಲ್ಲ, ಚೆನ್ನಾಗಿ ಮದುವೆ ಆಗ್ಬೇಕು. ಹೌದಾ? ಆ ಮದುವೆ ಆಗ್ಬೇಕಂತ ಆದ್ರೆ ನೀ ತಿರುಗಿ ನಿಲ್ಲು. ಓಡಿ ಹೋಗುವ ಆಲೋಚನೆ ಉಂಟೆ ಈಗ? ಖಂಡಿತ ನನಗೆ ಅಭ್ಯಾಸವೇ ಇಲ್ಲ. ಏನಿದ್ರು ಎದೆ ಕೊಟ್ಟು ನಿಲ್ಲುವುದು ಬಿಟ್ರೆ ಓಡಿ ಹೋಗುವ ಅಭ್ಯಾಸವನ್ನು ಇಟ್ಕೊಂಡವನಲ್ಲ. ಆ ಕಾರಣಕ್ಕಾಗಿ ಏನಿದ್ರೆ ನಿಲ್ಲೋದು ಯಾಕಂತ ಇಲ್ವಾ? ಬೆನ್ನು ಅಗಲವಾಗು. ನಾನು ಬರೆದ ಅಕ್ಷರವನ್ನು ನೋಡಿದಂತ ಆತ ಮದುವೆ ನೀನು ಮಾಡಿಸಿಯೇ ಮಾಡಿಸ್ತಾನೆ ಬೆನ್ನನ್ನು. ಅಲ್ಲ, ಈಗ ಮದುವೆ ಹೌದು ಓದ್ಲಿಕ್ಕೆ ಬರ್ತದಲ್ವಾ? ಯಾರಿಗೆ? ನಿಮ್ ತಮ್ಮನಿಗೆ. ನೀನ್ ತಿಳಿದುಕೊಂಡಾಗಲ್ಲ, ಅವ ಜ್ಞಾನಿ. ಜಾದ? ಹೌದಾ? ಜ್ಞಾನಿ. ಈಗ ನಾನು ಆಡಿರೋ ಮಾತು ಪೂರ ಅವ ತಿಳಿದುಕೊಂಡಿದ್ದಾನೆ. ಅಲ್ಲೇ ಕುಳಿತು ವಿಚಾರ ಮಾಡಿದ್ದಾನೆ. ಆ ಕಾರಣಕ್ಕಾಗಿ ಬರೆದು ಹೋಗಿ ತೋರಿಸಿ